ಅಯ್ಯೋ ನಮ್ಮಪ್ಪ ಬಾಲ್ಸ್ ಬಂದ್ರೆ ಕತೆ ನೀನ್ ಆಡ್ಪಪ್ಪ ನೀನು. ಓಕೆ ಋತು ಓಪನ್ ನಾವು ಮಾಡ್ತಾ ಎತ್ತಂತಿರಲ್ಲ ಹಂಗಂದ್ರೆ ಏನದ. ನಾನ್ ಎಲ್ರಿಗೂ ಕೇಡ್ ಬಯಸ್ತಾ ಇದ್ದೆ, ನನಗೆ ಅದಕ್ಕಿಂತ ಕೇಡು. ಗಣೇಶ್ ಅಂಕಲ್ಲು ಯಾವ್ದ್ರ ಮೇಲೆ ನಿಂತ್ಕೋತಾರ ಅಂದ್ರೆ ಅಯ್ಯೋ ಯಪ್ಪ ಇದಿಲ್ಲ ಆದ್ರೆ ನಿಂತ್ಕೊಳ್ಳೇಬೇಕು. ಜೀವನಿಗೆ ಸಿಗ್ತಾ ಇರೋದು ಟೈಮಿಂಗ್ಸ್ ನೋಡ್ಕೊಳ್ಳೋ. ಇಲ್ಲೇ ಗೊತ್ತಾಯ್ತು 20 ಸೆಕೆಂಡ್ ಇನ್ನೂ ಕಂಪ್ಲೀಟ್. ಓ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಈ ದೊಡ್ಡ ಸರ್ಕಲ್ ಫಸ್ಟ್ ಈ ಸರ್ಕಲ್ ನೋಡಿದ ತಕ್ಷಣ ಅರ್ಥ ಆಗಿರ್ಬೇಕು. ಇವತ್ತಿನ ಆಟ ಬಂದ್ಬಿಟ್ಟು ಲಾಸ್ಟ್ ಪರ್ಸನ್ ಟು ಲೀವ್ ದ ಸರ್ಕಲ್. ಅಂದ್ರೆ ಈ ಸರ್ಕಲ್ ಒಳಗಡೆ ಎಲ್ಲರೂ ಈ ಸರ್ಕಲ್ ಒಳಗಡೆ ನಿಂತಿರ್ತಾರೆ. ಲಾಸ್ಟ್ ವರ್ಗು ಯಾರು ಈ ಸರ್ಕಲ್ ಒಳಗಡೆ ಸರ್ವೆ ಆಗ್ತಾರೋ ಅವರು ಈ ಆಟದಲ್ಲಿ ವಿನ್ನರ್. ಗೈಸ್ ಇಡೀ ಬ್ಲಾಗ್ ಜರ್ನಿಲಿ ಇದೆ ಫಸ್ಟ್ ಟೈಮು ಲಾಸ್ಟ್ ಪರ್ಸನ್ ಟು ಲೀವ್ ದಿ ಸರ್ಕಲ್ ಅಂತ ಮಾಡಿರೋದು. ನೋಡಿ ಎಷ್ಟು ದೊಡ್ಡ ಸರ್ಕಲ್ ಐತೆ. ದೊಡ್ಡ ಸರ್ಕಲ್ ಒಳಗಡೆ 6 ಕಂಟೆಸ್ಟೆಂಟ್ ಇದ್ದಾರೆ. 6 ಕಂಟೆಸ್ಟೆಂಟ್ ಅಲ್ಲಿ ಯಾರು ಗೆಲ್ತಾರ ಅನ್ನೋದೇ ಕುತೂಹಲ. ಅಲ್ಲಿ ಬ್ಲಾಗ್ ನಡೀತೈತೆ ಒಂಚೂರು, ಅಲ್ಲಿ ಕ್ಯಾಮ್ರಾ ನೋಡ್ಬೇಕಂತೆ. ಆಮೇಲೆ ಮಾತಾಡ್ಬೇಕು. ಆಮೇಲೆ ಏನಾದ್ರು ನಮ್ಮ ಮಟನ್ ಚಿಕನ್ ಎಲ್ಲ ಆಮೇಲೆ ಗೈಸ್ ಹೋಗ್ತಾ ಒಂದಿಷ್ಟು ಟಾಸ್ಕ್ ಅಲ್ಲಿ ಬ್ಲಾಗ್ ನಡೀತಿದೆ. ಬ್ಲಾಗ್ ನಡೀತಿರೋ ಟೈಮಲ್ಲಿ ನೋಡ್ತಾ ಇರೋ ಟೈಮಲ್ಲಿ ನಗಂಗಿಲ್ಲ. ಮಟನ್ ಎಲ್ಲ ಆಮೇಲೆ ಕೊಡ್ತಾರೆ, ಸೀರಿಯಲ್ ಎಲ್ಲ ಆಮೇಲೆ ನೋಡ್ಬೋದಾಯ್ತಾ. ಗೈಸ್ ಹೋಗ್ತಾ ಇನ್ನೂ ಒಂದಿಷ್ಟು ಟಾಸ್ಕ್ಗಳಿದೆ, ಅದೆಲ್ಲ ನಡೀತಿರುತ್ತೆ, ನೋಡ್ತಾ ಇರಿ. ರೆಡಿನಾ? ಅಂಕಲ್ ರೆಡಿನಾ? ರೆಡಿ. ಓಕೆ ಗೈಸ್, ಅಯ್ಯೋ ಇವ್ ವಟ ಅಂತಿರ್ತಾರೆ. ಈಗ ಹೆಂಗಿದ್ರು ಒಳಗಡೆ ಹಾಕಿದ್ಮೇಲೆ ಅವ್ರು ವಟ ಅನ್ಲೇಬೇಕು. ಇವಾಗ ಈ ಒಳಗಡೆ ಸ್ಟಾರ್ಟ್ ಆದ್ಮೇಲೆ ಇರೋದು ಅವ್ರಿಗೆ ಏನಕ್ಕಂದ್ರೆ ಒಂದೊಂದೇ ಜಾಗದಲ್ಲಿ ಏನೇನೋ ಸಮಥಿಂಗ್ ಟಾಸ್ಕ್ ಇದೆ, ಅದನ್ನೆಲ್ಲ ಮಾಡ್ಬೇಕು. ಇವಾಗ ಅವರಿಗೆ ರೂಲ್ಸ್ ತಿಳಿಸೋ ಸಮಯ. ಇವಾಗ ರೂಲ್ ನಂಬರ್ 1, ಯಾರಾದ್ರೂ ಈ ಒಂದು ಜಾಗದಿಂದ ಒಂದು ಚೂರು ಟಚ್ ಆಗಿ ಆಚೆ ಹೋದ್ರು ಅವರು ಎಲಿಮಿನೇಟ್ ಅಂದ್ರೆ ಔಟ್ ಆಗ್ತಾರೆ. ಓಕೆನಾ? ರೂಲ್ ನಂಬರ್ 2 ನಾನೇ ಮರ್ತದೆ, ಆಮೇಲೆ ಹೇಳ್ತೀನಿ ಗೈಸ್. ಈಗ ಟಾಸ್ಕ್ ನಂಬರ್ 1 ಏನಂದ್ರೆ, ನಾನು ನಿಮ್ಗೆ ಒಂದ್ ಜಾಗನ ಪ್ಲೇಸ್ ಮಾಡಿರ್ತೀನಿ. ಆ ಜಾಗದಲ್ಲಿ ನೀವು 5 ನಿಮಿಷ ಕಾಲಗಳು ನಿಂತ್ಕೊಂಡೇ ಇರ್ಬೇಕು. ಅಲ್ಲಾಡಂಗಿಲ್ಲ, ಮೂವ್ ಆಗಂಗಿಲ್ಲ. ಅದೇ ಜಾಗದಲ್ಲಿ ಹಿಂಗ್ ನಿಂತಿರ್ಬೇಕು. ಮಾತಾಡ್ಬೋದು, ಎಷ್ಟ್ ಬೇಕಾದ್ರೆ ಮಾತಾಡ್ಬೋದು, ಬಟ್ ಒಂಚೂರು ಹಿಂಗ್ ಮೂವ್ ಆಗಂಗಿಲ್ಲ. ಯಾಕಂದ್ರೆ ಮಾತಾಡೋದ್ ಬೇಡ ಅಂದ್ರೆ ಇವಳನ್ನ ಆಚೆ ತೆಗಿ. ಗೈಸ್ ಟಾಸ್ಕ್ ನಂಬರ್ 1 ಇದೆ, ಶುರು ಮಾಡೋಣ. ನಂಗೆ ಯಾಕೋ ತುಂಬಾ ಅನಿಸ್ತೈತೆ ಋತು ಅವ್ರ ಅಮ್ಮ ಯಾಕೋ ಬೇಗ ಎಲಿಮಿನೇಟ್ ಆಗ್ತಾರಂತ. ಇಷ್ಟೆಲ್ಲ ಮಾಡ್ತಾರ, ನಂಗೆ ಯಾಕೆ ನಗು ಬರ್ತಾ ಇಲ್ಲ ಅಂತ ಪಾಪ ಅವ್ನಿಗೆ ಬೇಜಾರಾಗೋಯ್ತು. ಇವ್ರು ಏನ್ ಮಾಡ್ತಾರೆ? ನೋಡಲ್ಲ, ಅದಕ್ಕೆ ನಗು ಬರ್ತಾ ಇಲ್ಲ. ಅಲ್ಲಿ ಏನು ಕಾಮಿಡಿ ಇಲ್ಲ, ಅಲ್ಲಿ ಸುಮ್ಮನಗ್ತವ್ರಲ್ಲಿ. ಗೈಸ್ ಇವಾಗ 5 ನಿಮಿಷ ಸ್ಟಾರ್ಟ್ ಮಾಡ್ತಾ ಇದೀನಿ. ಒಂದೇ ಜಾಗದಲ್ಲಿ ನಿಂತಿರ್ಬೇಕು. ಯಾವುದೇ ಕಾರಣಕ್ಕೂ ಕಾಲ್ನ ಹಿಂಗಿಂಗು ಮೂವ್ ಮಾಡಂಗಿಲ್ಲ. ಇಲ್ಲಡಿ ಒಂದ್ಸಲಿ ಹಿಂಗ್ ಕಾಲ್ ಹಿಂಗ್ ಇಟ್ಟ ಮೇಲೆ ಹಿಂಗೆ ನಿಂತಿರ್ಬೇಕು 5 ನಿಮಿಷ. ನೀವ್ ಹೆಂಗ್ ಬೇಕಾದ್ರೆ ಈಗ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಸ್ಟಾರ್ಟ್ ಮಾಡೋಕಿನ ಮುಂಚೆ. ಓಕೆ ಡನ್. ಎಲ್ಲಾರ ಕಾಲ್ ಯಾರು ನೋಡೋದು? ಯಾರಾದ್ರೂ ಮೂವ್ ಆದ್ರೆ ಗೈಸ್ ಎಲಿಮಿನೇಟ್ ಆಗ್ಬಿಡ್ತಾರೆ. ಈ ಆಟದಲ್ಲಿ ಮೋಸ ಮಾಡ್ಬೇಡ. ಓ ಕರೆಕ್ಟ್ ಅಲ್ವಾ ಗೈಸ್? ಇದ್ರಲ್ಲಿ ತುಂಬಾ ಟಾಸ್ಕ್ಗಳಿದೆ. ಟಾಸ್ಕ್ ಆಡ್ತಿದ್ದಂಗೆ ಎಲಿಮಿನೇಟ್ ಆಗ್ತಾ ಹೋಗ್ತಿರ್ತಾರೆ. ಲಾಸ್ಟ್ ಯಾರು ಒಬ್ರು ಮಿಕ್ಕಿರ್ತಾರಲ್ಲ ಅವರಿಗೆ 5 ವೌಚರ್ ಇದೆ. ಅದರಲ್ಲಿ 2 ವೌಚರ್ ತಗೋಬಹುದು. ಅದ್ರಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಅವರಿಗೆ ಆಗುತ್ತೆ. ಓಕೆ ಗೈಸ್, ರೆಡಿನಾ? ಜೋರಾಗಿ ಒಂಚೂರು ರೆಡಿನಾ? ಏನ್ ಗೊತ್ತಾ, ನೀವು ಮೋಸ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಮೋಸ ಮಾಡಿದ್ರೆ ಟೈಮಿಂಗ್ಸ್ ನ ಮೆನ್ಷನ್ ಮಾಡ್ಬಿಟ್ಟು ಗೈಸ್, ಆ ಟೈಮಿಂಗ್ಸ್ ನ ಮೆನ್ಷನ್ ಮಾಡ್ಬಿಟ್ಟು ಹೇಳಿ. ಗೈಸ್ ಫೈನಲಿ 5 ನಿಮಿಷ ಕಂಪ್ಲೀಟ್ ಆಗಿದೆ. ಇವಾಗ ಒಂದ್ ಸ್ವಲ್ಪ ಫ್ರೀ ಮಾಡೋಣ ಅವ್ರನ್ನ. ಫ್ರೀ ಆಗಿ ಅಷ್ಟೇ. ಅಂದ್ರೆ ಈ ಟಾಸ್ಕ್ ಮುಗೀತು, ಫ್ರೀ ಆಗಿ. I see the light inside you, brighter than the skies. ಎರಡನೇ ರೌಂಡ್ ಕಡೆಗೆ ಹೋಗೋಣ. ಟಾಸ್ಕ್ ನಂಬರ್ 2 ಕಡೆಗೆ. ಫಸ್ಟ್ ಇವಾಗ ನೀವು ಎಲ್ಲೆಲ್ಲಿ ನಿಂತ್ಕೊಂಡಿದ್ರು ಆ ಪೊಸಿಷನ್ಗೆ ಹೋಗ್ಬಿಟ್ಟು ನಿಂತ್ಕೊಳ್ಳಿ, ಆಮೇಲೆ ಮಾತಾಡಿ. ಸರಿ, ಪೊಸಿಷನ್ಗೆ ಹೋಗಿ ನಿಂತ್ಕೊಂಡ್ರೆ ಗೈಸ್ ಫೈನಲಿ ಇವಾಗ ಇವರಿಗೆ 2ನೇ ಟಾಸ್ಕ್ ಕಡೆಗೆ ಹೋಗೋಣ. ಗೈಸ್ ಇವಾಗ 2ನೇ ಟಾಸ್ಕ್ ಕಡೆಗೆ ಹೋಗೋಣ. ಟಾಸ್ಕ್ ಏನಂದ್ರೆ, ಎರಡನೇ ಟಾಸ್ಕ್ ಏನಂದ್ರೆ
ಸೊ ನಿಮ್ಮ ಹತ್ರಕ್ಕೆ ಬಂದ್ಬಿಟ್ಟು ಬೌಲ್ ಅಲ್ಲಿ ಒಂದಿಷ್ಟು ಚೀಟಿ ಇರುತ್ತೆ, ಅದ್ರಲ್ಲಿ ಒಂದು ಪಿಕ್ ಮಾಡ್ತೀರಾ. ಅದ್ರಲ್ಲಿ ಏನ್ ಬರುತ್ತೆ ಈ ಟ್ರೇ ಮೇಲೆ ನೀವು ನಿಂತ್ಕೋಬೇಕು. ಹೊಡೆದೋಗುತ್ತೆ ಚೀಟಿ ಒಳಗಡೆ ಏನೋ ಬರ್ದಿರ್ತೀವಿ, ಇದ್ರೊಳಗೆ ನಿಂತ್ಕೋಬೇಕು. ಇದ್ರ ಒಳಗಡೆ ಅದ್ನೇ ಹೇಳಿದ್ರು ಅರ್ಧ ಅಂತ ಅದಕ್ಕೆ ಅವಳು ಹೇಳಿದ್ರು. ಹೊಡೆದೋಗಲ್ಲ ಉಲ್ಟಾ ಆದ್ರೆ ಹೊಡೆದೋಗುತ್ತೆ. ಇಲ್ಲಿ ನಿಂತ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲೋ ಇರುತ್ತೆ ಎಡ್ಜಲ್ಲಿ ನಿಂತ್ಕೊಳ್ಳಕ್ಕೆ. ಆಯ್ತು ಇದ್ರ ಮೇಲೆ ನೀವು ನಿಂತ್ಕೊಬೇಕು. ಇದು ಟಾಸ್ಕ್ ನಂಬರ್ 2. ಅಂದ್ರೆ ಏನ್ ಸಿಗುತ್ತೋ ಗೊತ್ತಿಲ್ಲ, ಕಾಯ್ತಾ ಇರಿ. ಇವಾಗ ಗೈಸ್, ಇವಾಗ ಯಾರು ಫಸ್ಟ್? ನೀವೇ ಫಸ್ಟ್ ಹೋಗ್ತೀರಾ? ನೀವೇ ಫಸ್ಟ್ ಹೋಗ್ತೀರಾ? ಪಿಕ್ ಮಾಡ್ತೀರಾ? ಇವಾಗ ಇದ್ರಲ್ಲಿ ಒಂದು ಚೀಟಿ ಪಿಕ್ ಮಾಡ್ಕೊಂಡು ಏನೈತಂತ ಹೇಳಿ, ಯಾವ್ದಾರು ಪಿಕ್ ಮಾಡ್ಕೊಳ್ಳಿ. ವಯಸ್ಸೊಂದಿಂದವರು ಸರ್. ಅಯ್ಯೋ ಗೈಸ್, ಜಸ್ಟ್ ನೀರ್ ಮೇಲೆ ನಿಂತ್ಕೋತಾರ ಅಷ್ಟೇ ಗೈಸ್, ಅಷ್ಟೇ. ಎಂತ ಸಿಂಪಲ್ ಬದುಕೊಂಡ್ಬಿಟ್ರಿ. ಟ್ರೇ ಒಳಗಡೆ ವಾಟರ್ ಹಾಕಿರ್ತೀವಿ, ವಾಟರ್ ಮೇಲೆ ನಿಂತ್ಕೊಬೇಕು ಅಷ್ಟೇ. ನಾನು ಹೇಳೋವರೆಗೂ ನಿಂತ್ಕೋಬೇಕು. ಐಸ್ ವಾಟರ್ ಇಲ್ಲ, ನಿಮ್ ನಾರ್ಮಲ್ ವಾಟರ್ ಸದ್ಯಕ್ಕೆ. ಗೈಸ್ ಇವರಿಗೆ ಐಸ್ ವಾಟರ್. ಪಾಪ ನೆಕ್ಸ್ಟ್ ನೀನ್ ಹೋಗ್ತಾರೆ ಅಲ್ಲ, ನಾರ್ಮಲ್ ವಾಟರ್. ಆ ವಾಟರ್ ಏನಾದ್ರು ಅದೇ ಆ ವಾಟರ್ ಏನಾದ್ರು ಕ್ವಾಟರ್ ಆಗಿದ್ರೆ ಏನ್ ಮಾಡ್ತೀರಾ? ಕೊಡ್ತೀನಿ, ಗಣೇಶನ ಕೊಡ್ತೀನಿ. ಮತ್ತೆ ಅವ್ರು ನಿಂತ್ಕೋತಾರೆ, ಚಪ್ಪಾಳಿ ಹೊಡ್ಬಿಡಿ. ಮತ್ತೆ ಹೇಳಂಗಿಲ್ಲ, ಮತ್ತೆ ಅಲ್ಲಾಡ್ಸಂಗಿಲ್ಲ, ಕಾಲು ಹೇಳ್ಬಿಡು, ಇನ್ನೊಂದು ಸ್ವಲ್ಪ ನೀರು ಹಾಕು. ಅಲ್ಲ, ಕಾಲೇನಿಲ್ಲ, ಅದ್ರ ಮೇಲೆ ನಿಂತಿರ್ಬೇಕಷ್ಟೇ ಅವ್ರು. ಅಲ್ಲ ಮತ್ತೆ ಎತ್ತಿ ಹಾಕಿ ಪಟ್ಟದ ಹೊಡೆದ ಗೈಸ್ ಅಷ್ಟೇ. ನೀರು ಗೈಸ್ ಇವಾಗ ನಮ್ಮಪ್ಪ ಬಾಲ್ಸ್ ಬಂದ್ರೆ ಕತೆ ನೀನ್ ಆಡ್ಪಪ್ಪ ನೀನು. ಗೈಸ್ ನಮ್ಮ ಅಪ್ಪಂಗೆ ನೆನ್ನೆ ತಾನೇ ಕಾಲೇಟ್ ಮಾಡ್ಕೊಂಡಿದ್ರು, ಆದ್ರೆ ಏನು ಮಾಡಕ್ಕಾಗಲ್ಲ. ಅವ್ರು ಚೂಸ್ ಮಾಡಿರೋದು ನನ್ನಿಂದ ಸೋಪ್ಗಿಡಪ್ಪ. ಅವ್ರು ಚೂಸ್ ಮಾಡಿರೋದು ಗೋಲಿ. ಗೋಲಿ ಗೋಲಿ ಗೋಲಿ. ಇರವ ಏನ್ ಬೀಳಲ್ಲ. ಹಾ ಬಿಡ್ರಿ ಸರ್, ಅದು ಬಿಡಿ. ಸೂಪರ್ ಗೈಸ್, ನಮ್ಮ ಅಪ್ಪ ನಿಂತ್ಕೊಂಡವ್ರೆ. ಒಂದ್ ನಿಮಿಷ, ಇನ್ನೊಂದು ಮೇನ್ ರೂಲ್ಸ್ ಕೇಳಿ. ಅದ್ರಿಂದ ಏನಾದ್ರು ನೀವು ಆಚೆ ಬಂದ್ರಿ ಅಂದ್ರೆ ಔಟ್. ಟ್ರೇ ಯಾವ್ದೇ ಕಾರಣಕ್ಕೂ ಮುರಿದೋಂಗಿಲ್ಲ. ಆಯ್ತಾಯ್ತು ಗೈಸ್ ಇವಾಗ ಫೈನಲಿ ಇವಾಗ ಋತು ಕಡಿಕ್ ಹೋಗೋಣ. ಕರೆಕ್ಟಾಗಿ ಇಟ್ಟಿದ್ದೀನಿ, ಸೆಂಟ್ರಿಗೆ ಹಾಕಡಿದ್ವಿ. ಓಕೆ ಋತು ಓಪನ್ ನಾವು ಮಾಡ್ತೀವಿ. ಎತ್ತಂತಿರಲ್ಲ ಹಂಗಂದ್ರೆ ಮಣ್ಣು ಮೇಲೆ ನಿಂತ್ಕೋಬೇಕು. ಮಣ್ಣು ಮೇಲೆ ಮಾಡ್ತಾರೆ, ಬಿಸಿ ಮಣ್ಣು. ಋತು ಸಿಕ್ಕಿರೋದು ಮಣ್ಣು. ಬಿಸಿ ನೆಕ್ಸ್ಟ್ ಇವಾಗ ನಮ್ಮ ಮಾವನವ್ರು ನಿಮಗೆ ಏನ್ ಸಿಗುತ್ತೋ ಲಕ್ಕು ಮಾಡ್ತೀನಿ, ಐಸ್ ಸಿಗ್ಬೇಕು ನಿನಗೆ. ನಾನು ಸುದಿ ಒಬ್ಬನೇ ತೋರಿಸ್ತೀನಿ. ಆಯ್ತು ಹೇಳು, ಆಮೇಲೆ ನಿಂತ್ಕೊಳ್ಳೋದು ನೋಡಲ್ಲ. ಇರೋ ನಿಮಿಷ ಎಲ್ರಿಗಿಂತ ಭೀಕರ ಏನದ? ನಾನ್ ಎಲ್ರಿಗೂ ಕೇಡ್ ಬಯಸ್ತಾ ಇದ್ದೆ, ನನಗೆ ಅದಕ್ಕಿಂತ ಕೇಡು. ಗಣೇಶ್ ಅಂಕಲ್ಲು ಯಾವ್ದ್ರ ಮೇಲೆ ನಿಂತ್ಕೋತಾರೋ ಅಂದ್ರೆ ಕಲ್ ಮೇಲೆ ನಿಂತ್ಕೋತವ್ರೆ. ಆಯ್ತು, ಜಲ್ಲಿಕಲ್ಲು ಅಲ್ಲಿ ಕಲ್ ಮೇಲೆ ನಿಂತ್ಕೋತವ್ರೆ. ಗಾಯ್ಸ್ ಬನ್ನಿ, ಇದಕ್ಕಿನ್ನ ಭೀಕರವಾದದ್ದು ಇನ್ನೊಂದೈತೆ. ಈಗ ಈ ಕಡೆಗೆ ಹೋಗೋಣ ಮೇಡಮ್. ಎರಡರಲ್ಲಿ ನಿಮ್ ಜೀವ ಐತೆ. ನಮ್ಮ ಅಮ್ಮನೇ ಯಾಕೋ ಫಸ್ಟ್ ಎಲಿಮಿನೇಟ್ ಆಗೋ ಸಾಧ್ಯತೆ ತುಂಬಾ ಎದ್ದು ಕಾಣ್ತೈತೆ. ಅಯ್ಯೋ ಯಪ್ಪ, ಸೇಫೆಸ್ಟ್ ಪರ್ಸನ್ ಈ ಆಟದಲ್ಲಿ ಅಂದ್ರೆ ನಮ್ಮಮ್ಮಗೆ ಸಿಕ್ಕಿರೋದು ಕಾಟನ್. ಋತು ನಿಂತ್ಕೋತಿದ್ದಾಳೆ. ಮತ್ತೆ ಎತ್ತಂಗಿಲ್ಲ ಕಾಲು. ಬಿಡು. ಇನ್ನ ಕೊನೆ ಆಪ್ಷನ್ ಏನಂತ ನನಗೆ ಗೊತ್ತಾಗ್ಬಿಡ್ತು. ಬಿದಿಲ್ಲ, ಆದ್ರೆ ನಿಂತ್ಕೊಳ್ಳೇಬೇಕು. ಜೀವನಿಗೆ ಸಿಗ್ತಾ ಇರೋದು ಜೀವನಿಗೆ ಸಿಗ್ತಾ ಇರೋದು ಕೋಲ್ಡ್ ವಾಟರ್ ಅಲ್ಲ, ಕೋಲ್ಡ್ ಐಸ್ ಕ್ಯೂಬ್ಸ್. ಐಸ್ ಕ್ಯೂಬ್ಸ್. ಕಾಟನ್ ಏನೈತಿ? ಕಾಟನ್ ಐಸ್ ಕ್ಯೂಬ್ಸ್. ಏನಪ್ಪ ಕಾಟನ್ ಏನ್ ಕಷ್ಟ ಐತಪ್ಪ? ಅದೇ ಎಲ್ರಿಗೂ ಕಷ್ಟ ಕೊಟ್ಬಿಟ್ರೆ ಈಸಿ ಇರೋರ್ಗೆಲ್ಲ ಹೋಯ್ತದೆ. ಲಕ್ಕಿಯೆಸ್ಟ್ ಪರ್ಸನ್ ನಮ್ಮಮ್ಮ. ಸುದೀನ್ ದಮ್ಮೆ ಅಂತ ನಿಲ್ಸ ಮೊದ್ಲು. ಅಲ್ಲಿ ಇನ್ನೂ ಕಲ್ಗೊಟ್ಟು ಹಾಕ್ತೀನಿ ಅಂಕಲ್. ಆಯ್ತು ಹಾಕು. ಬಿಡು ಸಾಕು. ಓಕೆ ಏನಾಗಲ್ಲ ಬಿಡ. ಹಲೋ ಮೇಡಮ್, ಹತ್ರಿ ಮೇಡಮ್, ಹತ್ರಿ ಹತ್ತಿದ್ರು. ಅಯ್ಯೋ, ಲಕ್ಕಿಯೆಸ್ಟ್ ಪರ್ಸನ್ ಕೂಡ ಮರಿನು. ಇವಾಗ ಇರೋದು ಬಿಡು ಹಂಗೆ ಅದ್ರ ಮೇಲೆ ನಿಂತ್ಕೊಬೇಕು. ಎತ್ತು ಬಿಡ ಕಾಲು ಹಂಗೆ ಅಲ್ಲ. ಇವಾಗ ಫೈನಲಿ ಎಲ್ರು ಟ್ರೇ ಮೇಲೆ ನಿಂತ್ಕೊಂಡಿದ್ದಾರೆ. ಯಾವ ಟ್ರೇ ಇಂದ ಯಾರು ಆಚೆ ಬರ್ತಾರೋ ಅವರು ಎಲಿಮಿನೇಟ್ ಆಗ್ತಾರೆ. ಎಲಿಮಿನೇಟ್ ಆಗ್ತಾರೆ. ಓಕೆ, ಶುರು ಮಾಡೋಣ ಗೈಸ್.
ಆಗ್ತಾ ಇಲ್ವಾ ಅಲ್ಲ ಇಡ್ತೀಯಾ ನಿಮ್ಗೇನ್ ಕೇಳೋದೇ ಬೇಡ ಬಿಡಿ ಇಲ್ಲ 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 ನಾವ್ ಹೆಂಗ್ ಹಾಕಿರ್ತೇವೆ ಇಲ್ಲ 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 ಅಂಕಲ್ ಆಗ್ತಾ ಇಲ್ವಾ ಅಂಕಲ್ ನೀರೇ ಕುಡ್ಬೇಕು ಬನ್ನಿ ಆಚೆ ಓಡ ಬನ್ನಿ ನೀರ್ ಕೊಡ್ಸು ಬನ್ನಿ ಒಂದ್ ಸ್ವಲ್ಪ ವಾಕಿಂಗ್ ಔಟ್ ಮಾಡೋಣ ಇದು ಅನ್ಯಾಯ ಆಗುತ್ತೆ ಕಣೋ. ಇಲ್ಲ ಇಲ್ಲ ನೀರ್ಗೋಸ್ಕರ ನಾನು ಸೋಲ್ಸಿದ್ರೆ ಇದು ಅನ್ಯಾಯ ಆಗುತ್ತೆ. ನೀರ್ ಕುಡಿಯಕ್ಕೆ ನೀರು ಕೊಡ್ಲೇಬೇಕು ನಾನು ಗಂಡಿಸ್ತೀನಿ. ನಾನು ವಿರೋಧಿಸ್ತೀನಿ. ಓಕೆ ಅಮ್ಮ ಸೋಲಮ್ಮ ನೀನ್ ಸೋತ್ರಮ್ಮ ಈಗ ಇದ್ರ ನೀ ಸೋತ್ರ ಮುಗಿತ್ಕಣಮ್ಮ ಅವಮಾನವೇ ಮೊದಲು ಜೀವನದಲ್ಲಿ ಕುಡಿಯಕ್ಕೆ ನೀರು ಕೊಡಲ್ವಾ ಈಗ ನಿಮ್ಗೊಂದು ಆಪ್ಷನ್ ಕೊಡ್ತೀನಿ ನಿಮಗ್ ಮಾತ್ರ ನೀರ್ ಕುಡಿಬೇಕಾ ಇಲ್ಲ ನಿಮಗ್ ಬಿಟ್ಟು 5 ಜನ ಕುಡಿಬೇಕಾ ನನಗೆ ಮಾತ್ರ ಓ ಅಯ್ಯ ಅವ್ರಿಗಲ್ಲ ಅವ್ರಿಗೆ ಮಾತ್ರ ಯಾರಿಗೂ ಅಲ್ಲ ಅವ್ರಿಗೆ ಮಾತ್ರ ಅವ್ರನ್ನ ಆಪ್ಷನ್ ಕೇಳ್ದೆ ನಿಮ್ಮೊಬ್ರಿಗ ಇಲ್ಲ ಎಲ್ರಿಗ ಅಂತ ಆಗ್ಲಿಂದನೂ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಯಾರು ಹಿಡಿತಾನೆ ಇಲ್ಲ ಐಸ್ ಕ್ಯೂಬ್ನ ತರಿಸ್ತಾ ಇದ್ದೀನಿ ಬಟ್ ಇನ್ನೊಂದು ಸ್ವಲ್ಪ ಟಫ್ ಇಡಬೇಕು ಇವಾಗ ಯಾಕಂದ್ರೆ ಈ ಆಟದಲ್ಲಿ ಒಬ್ರು ಎಲಿಮಿನೇಟ್ ಆಗಲೇಬೇಕು ಗೈಸ್ ಬಂತು ಐಸ್ ಕ್ಯೂಬ್ ತಗೋತಾ ಇದ್ದೀನಿ ಇವಾಗ ಇನ್ನೂ ಟಫ್ ಮಾಡ್ಬೇಕು ಆಟನ ಅದಕ್ಕೆ ಗೈಸ್ ಇನ್ನೊಂದು ಸ್ವಲ್ಪ ಐಸ್ ಹಾಕ್ಬೇಕಿತ್ತು ಐಸ್ ಹಾಕ್ತಾ ಇದ್ದೀನಿ ಕಾಲ್ನ ಅಲ್ಲಾಡ್ಸಂಗಿಲ್ಲ ಹಂಗೆ ಇರಬೇಕು ಇನ್ ಕೇಸ್ ಅಲ್ಲಾಡ್ಸ್ತೆ ಔಟ್ ಆಗ್ತೀಯ ಇನ್ ಕೇಸ್ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ಕ್ವಿಟ್ ಮಾಡ್ಬೋದು ಓಕೆನಾ Okay? ಹಾ ಮತ್ತೆ ಸೇರಕ್ಕಾಗಲ್ಲ ಅಲ್ಲ ನೀರು ಕೊಡ್ಲೇಬೇಕು ಅದ್ರ ಮೇಲೆ ಹಾಕು ಸುಳ್ಳು ಅಂತೀವಿ ಆಗುತ್ತಾ ಮತ್ತೆ ಅಲ್ಲಾಡ್ಸಂಗಿಲ್ಲ ಓಕೆನಾ ಯಾಕಂದ್ರೆ ಈ ರೌಂಡ್ ಅಲ್ಲಿ ಗೈಸ್ ಒಬ್ರು ಎಲಿಮಿನೇಟ್ ಆಗ್ಲೇಬೇಕು ಸೊ ಒಂದು ಯಾರು ಅವ್ರಾಗವ್ರೆ ಚೂಸ್ ಮಾಡಿ ಟಫೆಸ್ಟ್ ಇಟ್ಕೊಂಡಿದಾರೋ ಅವ್ರು ಎಲಿಮಿನೇಟ್ ಆಗ್ಬೇಕು ಒಂದೈತೆ 2 ಐತೆ 3 ಐತೆ 4 ಐತೆ ಈ 4 ಜನದಲ್ಲಿ ಒಬ್ರು ಎಲಿಮಿನೇಟ್ ಆಗೇ ಆಗ್ತಾರೆ ಯಾರಂತ ಕಾಯ್ತಾ ಇರ್ಬೇಕು चारों दिशाओं में तेज सा वो छाया ಗೈಸ್ ಇವಾಗ ಏನ್ ಗೊತ್ತಾ ನಿಮ್ಮ 5 ಜನಕ್ಕೂ ಜೀವನ ಆ ಸ್ಥಿತಿಲಿ ನೋಡಕ್ ಆಗ್ತಿಲ್ಲ ಅಂದ್ರೆ ನೀವು 5 ಜನ ಸೇರಿ ಒಬ್ರನ್ನ ಅಲ್ಲಿಗೆ ಹಾಕ್ಬೇಕು ಯೋಚನೆ ಮಾಡಿ ಅಂದ್ರೆ ನೋಡಿ ಸೇವ್ ಮಾಡಕ್ಕೂ ರೆಡಿ ಇರ್ತಾರೆ ಹಂಗೆ ವಾಪಸ್ ಅಲ್ಲಿ ಬರೋಕ್ಕೂ ರೆಡಿ ಇರಲ್ಲ ಯಾರು ನಿಜ ಜೀವನ ಆಗಲ್ಲ. ಸೊ ಏನ್ ಗೊತ್ತಾ ಅದೇ ಹೇಳಿದ್ದು ನೀವು 5 ಜನದಲ್ಲಿ ಅವನು ಒಬ್ಬನ್ ರಿಪ್ಲೇಸ್ ಆಗ್ತಾರೆ ಅಂದ್ರೆ ಆಗ್ಬೋದು ಅಲ್ಲಿಗೆ ಹೋಗ್ಬಿಟ್ಟು ನಾವ್ ಅಲ್ಲಿಂದ ಆಗಿಲ್ಲ ಅಂದ್ರೆ ಎಕ್ಸಿಟ್ ಆದ್ರೆ ಔಟ್ ಮುಗೀತು ಔಟ್ ಇವ್ರು ಇಲ್ಲೇ ಮನೆ ಏನ್ಮಾ ನಾನ್ ಜೀವನಕ್ಕೆ ಹೆಲ್ಪ್ ಎಲ್ಲ ಗೈಸ್ ಎಲ್ಲಾರು ನನ್ ಜೀವನ್ಗೆ ಹೆಲ್ಪ್ ಮಾಡ್ತೀನಿ ನೀನು ಅಲ್ಲಿ ಹೋಗ್ತೀಯಾ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ಜೀವನ್ ಇಲ್ಲಿಗೆ ಬರ್ತಾನೆ ನೀನ್ ಇನ್ ಕೇಸ್ ಅಲ್ಲಿ ಎಲಿಮಿನೇಟ್ ಆದ್ರೆ ಔಟ್ ಔಟ್ ಹೌದು ಇದನ್ನ 4 ಜನ ಒಪ್ಕೊಂಡ್ರೆ ಓಕೆ ಅಲ್ಲ ನಾವು ಗೌರವಿಸ್ತೀವಿ ಅಲ್ಲ 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 ಗೌರವಿಸಿದಲ್ಲ ನೀವ್ 4 ಜನ ಸೇರಿ ಒಪ್ಕೊಂಡ್ರೆ ನಾವ್ ಅಮ್ಮನ ಅಲ್ಲಿ ಕಳಿಸ್ತೀನಿ ಅಂದ್ರೆ ಅಮ್ಮನ ಅಲ್ಲಿ ಕಳಿಸ್ತೀನಿ ನೀವು 4 ಜನ ಒಪ್ಕೋಬೇಕು ಅಲೋ ನೀನ್ ಹೋಗ್ಬೇಕಾದ್ರೆ 4 ಜನ ಒಪ್ಕೋಬೇಕು ಓಕೆನಾ ನೀವು ಒಪ್ಕೆ ಇದೆಯಾ ಸೂಪರ್ ಹಾ ಅಪ್ಪನ್ ಕಳ್ಸಕ್ ಮಾತ್ರ ನಾಟಕ ಇದಕ್ಕೆ ಓಕೆ ಹಾ ಗಣೇಶ ಕಳಿಸ್ತೀನಿ ನಾವು ಗಣೇಶ ಕಳ್ಸಕ್ ಓಕೆ ಸ್ವಾಮಿಗೆ ಹೆಂಗ್ ಗೊತ್ತಾ ಹೆಂಗ ಇಬ್ರಿದ್ದು ಒಂದು ಹೋಗ್ಬಿಡ್ತದಲ್ಲ ಒಂದು ಟಿಕೆಟ್ ಐತಿ ಈಗ ನಾವು ನಿಂತ್ಕೊಳ್ಳಿ ಆಗಲ್ಲ ಅಂತ ಚೇಂಜ್ ಮಾಡ್ಕೊಳ್ಳೋಣ ಹಂಗೆಲ್ಲ ಇಲ್ಲ 30 ಸೆಕೆಂಡ್ ಟೈಮ್ ಅಷ್ಟೇ ಕೊಡ್ತೀನಿ ಈಗ ಎಕ್ಸ್ಚೇಂಜ್ ಆಗೋದು 30 ಸೆಕೆಂಡ್ ಟೈಮ್ ಇವ್ರ ರೂಲ್ಸ್ ಮಾಡ್ಕೋತಾರೆ ಗೈಸ್ 30 ಸೆಕೆಂಡ್ ಟೈಮ್ ಕೊಡ್ತಾ ಇದೀನಿ ಅವ್ರು 4 ಜನ ಸೇರಿ ಒಪ್ಪಿದ್ರೆ ಅಮ್ಮ ನಿನ್ಗೆ ಒಪ್ಪಿಗೆ ಕೊಡ್ತೀನಿ ಕೇಳು ಸರಿ ಹೋಗ್ತಾ ಇದೀನಮ್ಮ ಶೋರಾ ಡೆಫಿನೆಟ್ಲಿ 5 ನಿಮಿಷ ಪಟ್ಟದಿದ್ದು ಹೋಗಿ ಗೈಸ್ ಏನು ಮಾಡಕ್ಕಾಗಲ್ಲ ಹೋಗ್ರಿ ಅಂತೂ ಇಂತೂ ಜೀವನ ಈ ಕಡೆಗೆ ಬತ್ತವನೆ ಓ ಕೆಂಪುಗಾಗ್ಬಿಟ್ಟೈತೆ ಈಗ ಸುಖ ಜೀವನ ಅಲ್ಲ ಆಂಟಿ ಬಂದ್ರು ಆಂಟಿ ಒಂದು ಥ್ಯಾಂಕ್ ಯು ಆಂಟಿ ಒಂದು ಥ್ಯಾಂಕ್ ಯು ಆಂಟಿ ಹೇಳ್ತಾನೆ ಇಲ್ಲ ಆಂಟಿಗೆ ಥ್ಯಾಂಕ್ ಯು ಅಂತ ಒಂದು ಇರೋಣ ಒಂದು ಅಮ್ಮ ನೋಡಮ್ಮ ಏನ್ ಹೇಳ್ತಾನೆ ಥ್ಯಾಂಕ್ ಯು ಆಂಟಿ ಅಷ್ಟೇ ಗೈಸ್ ಫೈನಲ್ ಇವಾಗ ಅಮ್ಮ ಹೋಗ್ತಾರೆ ಬರ್ರಿ ಇಲ್ಲ ಅವ್ರಿಗೆ ಅದೇ ಸಿಗ್ತದೆ ಅನ್ಕೊಂಡಿದ್ದೆ ಯಾಕೋ ಸಿಗ್ಲಿಲ್ಲ ಆ ಸರಿ. ಹಾಕ್ಬೇಕಾ ಬರ್ರಿ ಹಾಕಿ ಕಾಲಿಡ್ರಿ ಅಷ್ಟೇ
ಬಿಡ್ರಿ ನನ್ನ ಯಾಕೆ ಅಯ್ಯ ಯಾಕಮ್ಮ ನಾನು ಇನ್ನೂ ಸ್ಟಾರ್ಟ್ ಹೇಳಿಲ್ಲ. ಅವ್ನು ಅಷ್ಟೊತ್ತು ನಿಂತಿದ್ದಲೆ ಓ ಶಿಟ್ ಗೈಸ್, ಇವನ್ ಜೀವನ್ ಹೆಂಗ್ ನಿಂತಿದ್ನಪ್ಪ ನೋಡಿ. ಕಾಲು ಎಷ್ಟು ಕೆಂಪು ಆಗೈತೆ ಗೊತ್ತಾ ಜೀವನ್ದು. ಕ್ರೇಜಿ ಇರು ಕಾಲು ನೋಡಿ ಎಷ್ಟು ಕೆಂಪು ಆಗೈತೆ ಗೊತ್ತಾ. ನಮ್ಮಮ್ಮ ಇನ್ನು ಸ್ಟಾರ್ಟ್ ಹೇಳಿಲ್ಲ ಆಗ್ಲೇ ಆಚೆ ಹೋಯ್ತಿಲ್ಲಮ್ಮ ನೀನು. ಬರ್ರಿ ಬರ್ರಿ. ನಿಂತ್ಕೊಳ್ಳಿ ಒಂದು 5 ನಿಮಿಷ ಹೇಳಿ. ಇರಿ ಇರಿ ಇರಿ. ಮತ್ತೆ ಚಾಯ್ಸ್ ನಿಮಗೆ ಕೊಡ್ತೀನಿ, ನೀನು ಹೋಗು. ನೋಡ ಎಷ್ಟೊತ್ತು ನಿಂತ್ಕೊಳಕತ್ತೆ. ಮೈಕ್ ಕೊಡು. ಹಂಗಾದ್ರೆ ಗೈಸ್ ಫೈನಲಿ ಈ ಒಂದು ರೌಂಡ್ ಅಲ್ಲಿ ಅಮ್ಮ ಎಲಿಮಿನೇಟ್ ಆಗಿದ್ದಾರೆ. ಇಲ್ಲಿರೋ 5 ಜನರು ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗಿದ್ದಾರೆ. ಹೊಡೀರಿ ಚಪ್ಪಾಳೆ, ಚಪ್ಪಾಳೆ ಹೊಡಿಯಕ್ಕೂ ಬಾದ್ಯಪ್ಪ. ಹೊಡ್ರಿ ಜೋರಾಗಿ ಚಪ್ಪಾಳೆ. ಅಯ್ಯೋ ಆಗಲ್ಲ 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 ಆಗಲ್ವಾ ಅದು? ಅಮ್ಮ ಹೆಲ್ಮೆಟ್ ಆಗಿದೆ. ಬಟ್ ನಾವಮ್ಮ ಗೈಸ್ ಏನೋ ಜೀವನ್ಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಅದು ಒಂದು ಖುಷಿ ವಿಚಾರ ಗೈಸ್. ನಾವಮ್ಮ ಜೀವನ್ಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಅಂದ್ರೆ ಮಗು ಅಂದ್ಮೇಲೆ ಬಿಟ್ಕೊಡ್ಲೇಬೇಕು. ನಾವಮ್ಮ ಇವ್ರಿಗಂತಲೇ ಎಲ್ರಿಗೂ ಬಿಟ್ಕೊಡೋದೇ ಆಯ್ತು ದೊಡ್ಡ ಗುಣ. ನಾವಮ್ಮ ಒಂದು ವಾಟ್ಸಪ್ ಅಂತ ಹೇಳಿ ಕಮೆಂಟ್ ಅಲ್ಲಿ ಒಂದೊಳ್ಳೆ ಪಾಸಿಟಿವ್ ಕಾಮೆಂಟ್ ಹಾಕಿ ನಾವಮ್ಮಗೋಸ್ಕರ. ಈಗ ನೆಕ್ಸ್ಟ್ ರೌಂಡ್ ಕುಡಿಕೋಣ. ಫೈನಲಿ ಈ ರೌಂಡು ಮುಗ್ದಿದೆ, ನೀವೆಲ್ಲರೂ ಹಿಡಿಬಹುದು. ಇರಿ ಇರಿ. ರಿಕ್ವೆಸ್ಟ್ ಸೆಕೆಂಡ್ ನೋಡಿ ಎಷ್ಟು ನಿಲ್ಸ್ಕೊತಾರೆ. ಸೆಕೆಂಡ್ ಬಿಟ್ ಮಾಡಕ ನೀವು ಟೈಮಿಂಗ್ಸ್ ನೋಡ್ಕೊಳ್ಳೋ. ಟೈಮಿಂಗ್ಸ್ ನೋಡ್ಕೊಳ್ಳೋ. ಇಲ್ಲೇ ಗೊತ್ತಾಯ್ತು 20 ಸೆಕೆಂಡ್ ಇನ್ನೂ ಕಂಪ್ಲೀಟ್. ಅಲ್ಲಿ ಇವ್ರು ಯಾರಿಗೂ ಇರು ಎಷ್ಟು ನಿಮಿಷ ನೋಡೋಣ. ಅದಕ್ಕೆ ಟೈಮಿಂಗ್ಸ್ ನೋಡ್ಕೊಳ್ಳೋ ಅಂದ್ರೆ ಮಗು ಅದಕ್ಕೆ ಗೈಸ್ ನೆಕ್ಸ್ಟ್ ಟೈಮ್ ಒಳಗಾಕೆಲ್ಲ ಬಿಸಿಲು ಹಾಕಿ ಹೋಗ ಒಂದು ಸ್ವಲ್ಪ ಬಿಸಿಲು ಹಾಕಿ ಹೋಗು. ಸಿಕ್ಕಾಪಟ್ಟೆ ಟಫ್ ಇದು. ಐಸಲ್ಲಿ ನಿಂತ್ಕೊಳ್ಳಿ ಸಿಕ್ಕಾಪಟ್ಟೆ ಟಫ್. ಸಿಕ್ಕಾಪಟ್ಟೆ ಟಫ್ ಗೈಸ್ ಇದು. ಯಪ್ಪ ನಾನು ಹೋಯ್ತೆ ನೆಕ್ಸ್ಟ್ ಲೆವೆಲ್ ಟಫ್ ಗೈಸ್. ಜೀವನ್ ಗೇಮ್ ಏನ್ ಪಾಪ ಉಯ್ಯುದೇ ನಿಂದು. ತುಂಬಾ ಚೆನ್ನಾಗಿ ನಿಂತು ಗೈಸ್. ಪಾಪ ಹೆಂಗೈತೆ? ಆಯ್ತಲ್ಲ ಕಡೆ ಆಗಲ್ಲ. ಅಲ್ವಾ? ಸೀರಿಯಸ್ಲಿ ಆಗಲ್ಲ ಮಗ. ಸೀರಿಯಸ್ ನಿಂತ್ಕೋ. ಹಾಕಿ ಈ ಕಾಲ ಹಾಕು. ಓ ಯಪ್ಪ ಇಷ್ಟೊಂದು ಟಫ್. ನೀವ್ ಆಚೆ ಬರಂಗಿಲ್ಲ. ನೀವ್ ಯಾರು ಆಚೆ ಬಂದ್ರೆ ಔಟು. ನಾನು ಹೋಯ್ತೀನಿ. ಗೈಸ್ ಐಸ್ ಕ್ಯೂಬ್ ಅಲ್ಲಿ ಅವನು ಸತತವಾಗಿ ನಿಂತಿರೋದು ಎಷ್ಟು ಅಂದ್ರೆ ಒಂದು 15-20 ನಿಮಿಷ ನಿಂತಿರ್ಬೋದು ಅನ್ಸ ನನ್ನ ಪ್ರಕಾರ. ಅಷ್ಟು ನಿಮಿಷ ನಿಂತಿದ್ದಾನೆ ಗೈಸ್. ನೆಕ್ಸ್ಟ್ ಲೆವೆಲ್ ಗೈಸ್. ಜೀವನ್ ಅಷ್ಟು ಕಷ್ಟಪಡ್ತಾನೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅವನು ಬಿಸಿನೀರು ಹಾಕೋಬೇಕು, ಇಲ್ಲಾಂದ್ರೆ ಕೋಲ್ಡ್ ಇದು ಬ್ಲಡ್ ಕ್ಲಾಟ್ ಆಗ್ಬಿಟ್ರೆ ಕಷ್ಟ. ಆಮೇಲೆ ಸೊ ಅದಕ್ಕೆ ಬಿಸಿನೀರು ಹಾಕೋರು ಕಳಿಸಿದ್ದೀನಿ ಅವನ್ನ. ಇವಾಗ ಇದ್ರಲ್ಲಿ ನಾನು ನಿಂತ್ಕೋತೀನಿ ಗೈಸ್. ಆಗಲ್ಲ ಸುದಿ. ನೀನೇ ಆಶ್ಚರ್ಯ ಪಡ್ತೀಯ ಸುದಿ. ನೋಡ ಅವನು ಹೇಳ್ತಾವ ಈಗ ಬರೀ ನೀರೊಳಗೆ ನಿಂತ ಸಾಕು ನೀನು ಐಸ್ ಡಬಲ್ ಹೆಂಗೋ ನಿಂತಿದೆ. ಆಮೇಲೆ ಕುತ್ಕಲ್ಲ. 20 ಸೆಕೆಂಡ್ ನಿಂತ್ಕೊಂಡಿಲ್ಲ ಅವನು. 4 ಸೆಕೆಂಡ್ ಆಗ್ತಾನಿಲ್ಲ ಗುರು. ಐಎಸ್ ಕಾಲ ನಿಂತಿದ್ದು ಜಾಸ್ತಿ ಹೊತ್ತು. ಯಪ್ಪ ಬರಲಿ ಗೈಸ್. ಸಿಕ್ಕಾಪಟ್ಟೆ ಜೀವನಿಗೆ ಬರ್ರಿ ಒಂಚೂರು. ಜೀವನಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಿಕಾಸ್ ಅವ್ನು ಸತತವಾಗಿ 15 ನಿಮಿಷ ನಿಂತ್ಕೊಂಡು, ಅವ್ನು 15 ನಿಮಿಷ ಮೇಲೆ ನಿಂತಿರೋದವನು. ಅಂಡ್ ನೆಕ್ಸ್ಟ್ ಲೆವೆಲ್ ಗೈಸ್. ಅವನಿಗೋಸ್ಕರ ಒಂದು ಜೋರಾದ ಚಪ್ಪಾಳೆ.
ಇವನಿಗೆ ದೊಡ್ಡ ಇನಾಮ್ ಇದ್ದೇ ಇರುತ್ತೆ, ಅದಂತೂ ಇದ್ದೇ ಇರುತ್ತೆ. ಅವ್ನ ಕಾಲೆಲ್ಲ ಕೆಂಪುಗಾಗ್ಬಿಡೈತೆ ಅಪ್ಪ. ಗೈಸ್ ನೀವು ಟ್ರೈ ಮಾಡಿ ಐಸ್ ಕ್ಯೂಬ್ ಅಲ್ಲಿ ನಿಂತ್ಕೊಂಡು ಸತತವಾಗಿ 15 ಮೇಲ್ ನಿಮಿಷ ಅಲ್ಲ ಮಿನಿಮಮ್ 15 ನಿಮಿಷ ಮೇಲ್ ನಿಂತ್ಕೊಳ್ಳಿ. ಅವಾಗ ಹೇಳಿ ನನಗೆ 20 ಸೆಕೆಂಡ್ ಆಗಿಲ್ಲ, ಅದು ಹೆಂಗ್ ನಿಂತ್ಕೊಂಡು ಗೊತ್ತಿಲ್ಲ ಅವ್ನು ಕ್ರೇಜಿ. ಗೈಸ್ ನಾನು ಐಸ್ ಕ್ಯೂಬ್ ನ ಟಫ್ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ, ಇವಾಗ ಗೊತ್ತಾಯ್ತದೆ ಎಷ್ಟು ಟಫ್ ಐತೆ ಅಂದ್ಬಿಟ್ಟು. ಯಪ್ಪ ದೇವ್ರೇ ದೇವ್ರೇ. ಅವನ ಹೆಸರು ಜೀವನ್ ಅಂತ ಟ್ಯಾಗ್ ಮಾಡಿ. ನೆಕ್ಸ್ಟ್ ಲೆವೆಲ್ ಸತತ ಅರ್ಧ ಗಂಟೆ ನಿಂತವನೆ ಗುರು. ನೀವ್ ಯಾರಾದ್ರೂ 4 ಜನ 5 ಜನ ಆಚೆ ಹೋದ್ರೆ ಔಟ್. ಇವಾಗ ಹೇಳಿದೀನಿ ಮುಂಚೆನೆ. ಗೈಸ್ ಅಂತೂ ಇಂತೂ ಟಾಸ್ಕ್ 2ನೇ ಟಾಸ್ಕ್ ಅಲ್ಲಿ ಅಮ್ಮ ಎಲಿಮಿನೇಟ್ ಆಗಿದ್ದಾರೆ. ಇವಾಗ 3ನೇ ಟಾಸ್ಕ್ ಕಡೆಗೆ ಹೋಗೋಣ. ಈ 3ನೇ ಟಾಸ್ಕ್ ಅಲ್ಲಿ ಏನಂದ್ರೆ ನಾನು ಕಣ್ಣು ಮುಚ್ಕೊಂಡಿರ್ತೀನಿ. ಕಣ್ಣು ಮುಚ್ಕೊಂಡು ನೀವು ಒಳಗಡೆ ಇರ್ತಾರೆ, ಏನೋ ಇನ್ಸೈಡ್ ದಿ ಸರ್ಕಲ್ ಇರ್ತೀರಾ, ಒಳಗಡೆ ಇರ್ತೀರಾ. ನಾನ್ ಕಣ್ಣು ಮುಚ್ಕೊಂಡು ವಾಟರ್ ಬಲೂನ್ನ ಯಾರ ಮೇಲಾದ್ರೂ ಎಸೆದ್ರೆ, ಯಾರ ಮೇಲಾದ್ರೂ ಟಚ್ ಆಗಿ ಅವ್ರಿಗೆ ಬಿತ್ತು ಅಂದ್ರೆ ಅವರು ಈ ಆಟದಲ್ಲಿ ಎಲಿಮಿನೇಟ್ ಆಗ್ತಾರೆ. ಗೈಸ್ ಇವಾಗ ಇನ್ನ ಮಸ್ತ್ ಇದೆ, ಬನ್ನಿ ಆಡುವ ಇವಾಗ. ಗೈಸ್ ಬಲೂನ್ ಎಲ್ಲ ತಗೊಬಂದಿದೆ, ಆದ್ರೆ ಎಲ್ಲ ಟುಸ್ ಆಗ್ಬಿಟ್ಟೈತೆ. ಈಗಿರೋದು ಇಷ್ಟೇ ಬಾಕಿ, ಇಷ್ಟಲ್ಲೇ ಬೇರೆ ಇದನ್ನ ಮುಗಿಸಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. I see the light inside you, brighter than the skies. ರೆಡಿನಾ? ಗೈಸ್ ಇರೋದು ಸ್ವಲ್ಪ ಬಲೂನೆ, ಹೆಂಗಾರ ಮಾಡಿ ಹೊಡೆದು ಬಿಡ್ಬೇಕು ಯಾರಿಗಾರ. ಅದೇ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಾಯಿಗ ಕರೆಕ್ಟ್ ಹೇಳು. ರೂಬಿ ಹೊಡೆದ್ನ ರೂಬಿ. ನನ್ಗೆ ಯಾಕೋ ಡೌಟ್, ಕ್ಯಾಮ್ರಾ ಹೊಡ್ತೀನಿ ಆಮೇಲೆ. ಯಾಕೋ ನಮ್ ಸುಜಾನ್ ಡೌ ಮಾಡಂಗೋನೆ. ಎಲ್ಲೆಲ್ಲಿ ನಿಂತವ್ರು, ಆಚೆ ಹೋಗೋರು, ಒಳಗ್ ಹೋಗೋರು, ಗೊತ್ತಾಯ್ತಲ್ಲ ನನಗಂತೂ. ಒಂಚೂರಾರು ನಗ್ತವ್ರ. ಶ್ರೀ 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 ವಿಜಯ ಗಣಪತಿ ಇಕ್ಕಿ. ನಿನ್ ಯಾರ ಹೇಳೋರು ಜಯಂತ? ಅಷ್ಟೇ ಗೈಸ್, ಯಾರು ಬಚ್ಚ ಹೋಗೋರು ಗೊತ್ತಿಲ್ಲ. ಔಟ್. ಯಾರೋ ಆಕಾಯ್ತಾ ನೋಡ್ದೆ, ಕಣ್ಣು ಈಸಿಯಾಗಿ ಗೊತ್ತಾಗ್ಬಿಡೈತೆ. ಅಣ್ಣ ವಿಡಿಯೋ ಐತೆ ಗೈಸ್. ಫೈನಲಿ ಋತು ಬಂದ್ಬಿಟ್ಟು ಒಂದ್ ಹೆಜ್ಜೆ ಹಿಂಗ್ ಇಟ್ಬಿಟ್ಲು. ಜಸ್ಟ್ ರೂಬಿಗೋಸ್ಕರ ಬರವೋ ಅಂದ್ಬಿಟ್ಟು ಹೆಂಗ್ ಹೊಡೆದ್ನ, ಇಲ್ಲಿ ಹೊಡೆದ ನಾನು. ಆದ್ರೆ ನಿನ್ನ ನಾನು ಈ ಬಲೂನ್ ಅಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗ್ಲೇಬೇಕಿತ್ತು. ಹೆಂಗಾಗ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ. ಅಂತೂ ಋತು ಕಾಲ್ನ ಇಟ್ಟುಬಿಟ್ಟು ಇಷ್ಟ ಗಂಟೆ ಸರ್ವೈವ್ ಆಗಿ ಜಸ್ಟ್ ಒಂದು ರೂಬಿಗೋಸ್ಕರ ಕಾಲಿಟ್ಬಿಟ್ಟು ಔಟ್ ಆಗ್ಬಿಟ್ಟು. ಎನಿವೇಸ್ ವೆಲ್ ಪ್ಲೇಡ್. ಔಟ್ ಅಂದ್ರೆ ಔಟು. ದಯವಿಟ್ಟು ಹೋಗ್ರಿ ಆಚೆಗೆ. ಗೈಸ್ ಇಲ್ಲಿರೋ 4 ಜನನು ಕೂಡ ಇವಾಗ ನೆಕ್ಸ್ಟ್ ರೌಂಡ್ಗೆ ಹೋಗಿದ್ದಾರೆ. ಅದೊಂದು ಆಕಸ್ಮಿಕ ಘಟನೆ ಅಂತ ಅದೇ ಅಂಕಲ್, ಅದೇ ಮೇನು. ಎಡಬಾರ್ದು, ಫೋಕಸ್ ಆಗಿರ್ಬೇಕು, ಗೇಮ್ ಮೇಲೆ ಫೋಕಸ್ ಆಗಿರ್ಬೇಕು ಅಂತ ಇದು ಆಟ ಬರುತ್ತೆ. ಅಂತ ಇಂದ ನೀವು 4 ಜನ ಫೈನಲ್ಸ್ ಅಂದ್ರೆ ನೆಕ್ಸ್ಟ್ ರೌಂಡ್ ಹೋಗಿದ್ರೆ ಹೊಡಿರಿ ಚಪ್ಪಾಳೆ. ನಿಮಗೆ ನೀವೇ ಚಪ್ಪಾಳೆ ಹೊಡ್ಕೊಳ್ಳಿ. ನೆಕ್ಸ್ಟ್ ರೌಂಡ್ ಅಲ್ಲಿ ಸಿಗೋಣ. ಟೇಕ್ ಕೇರ್. ಇವಾಗ ನೀವೆಲ್ಲರೂ ಆಕ್ಟಿವ್ ಆಗಿದ್ದೀರಾ. ನೆಕ್ಸ್ಟ್ ಅಂತೂ ಹೋಗ್ಬೋದಾ ಇಲ್ಲ ನಿಮ್ಗೆ ಏನೋ ಟೈಮ್ ಬೇಕಾ? ಗೈಸ್ ನೆಕ್ಸ್ಟ್ ಆಟಕ್ಕೆ ಹೋಗೋಣ. ಅವ್ರನ್ನೆಲ್ಲ ಒಂದೊಂದ್ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ನೀವು ಇವಾಗ ಸಿಂಗಲ್ ಲೆಗ್ ಅಲ್ಲಿ ನಿಲ್ಬೇಕು. ಎಷ್ಟು ನಿಮಿಷ? ಬೀಳೋವರೆಗೂ ಸಿಂಗಲ್ ಪ್ರಾಕ್ಟೀಸ್ ಎಲ್ಲ ಮಾಡಂಗಿಲ್ಲ. ಅದೇ ಅಲ್ಲ ಹಿಂಗ್ ನಿಂತ್ಕೊಳಂಗ. ಅದೇ ಸಿಂಗಲ್ ಹಾಕಂತದ ಹಿಂಗ ಸಿಂಗಲ್ ಲೆಗ್ ಅಂದ್ರೆ ಹಿಂಗ್ ಕೊಡ್ಲೇಬೇಕು. ಗ್ರಿಪ್ ಹೆಂಗ್ ಕೊಡ್ತಾರೆ ಸಿಂಗಲ್ ಲೆಗ್ಗಿಗೆ? ಕೊಡ ಇಲ್ಲ ನೀವು ಕಳ್ಳಂಗೊಂದ್ ಪಿಳ್ಳೆನೆ ಪೋಡಕ್ಬೇಡಿ, ಗೆಲ್ಲಕ್ ಟ್ರೈ ಮಾಡಿ. ಓಕೆನಾ? ನಾನು ಅಷ್ಟೇ ಸುಮ್ನೆ ನಿಂತ್ಕೋಬೇಕಷ್ಟೇ. ಯಾರು ಕಾಲು ಕೆಳಗಡೆ ಇಡ್ತಾರೋ ಅವರು ಈ ಆಟದಲ್ಲಿ ಎಲಿಮಿನೇಟ್ ಆಗ್ತಾರೆ. ಗೈಸ್ ಶುರು ಮಾಡೋಣ. ನಿಮ್ಮೆಲ್ರಿಗೂ 5 ನಿಮಿಷ ಟೈಮ್ ಇರುತ್ತೆ. 5 ನಿಮಿಷ ರೈಟ್ ಲೆಗ್ ನ ನೀವು ಮೇಲೆ ಎತ್ಕೋಬೇಕು.
ರೈಟ್ ಸಿಂಗಲ್ ಲೆಗ್. ಓಕೆ ರೆಡಿ 3 2 1 ಸ್ಟಾರ್ಟ್. ಲೈನಿಂದ ಆಚೆ ಹೋದ್ರು ಔಟ್ ಅಂಕಲ್. 10 9 ಔಟು ಗಣೇಶ್ ಅಂಕಲ್ ಔಟು. ನೀವೆಲ್ಲ ಇಳಿಸ್ಬೋದು, ಮುಂದೆ ಬನ್ನಿ ಆಚೆ ಹೋಗಿಲ್ಲ, ನೀವೆಲ್ಲ ಇಳಿಸ್ಬೋದು. ಗೈಸ್ ಫೈನಲಿ ನಮ್ಮ ಗಣೇಶ್ ಅಂಕಲ್ ಈ ಎಷ್ಟು 4 ಜನ ಇನ್ನೊಂದು ಸ್ವಲ್ಪ ಹಂತದಲ್ಲಿವರೆಗೂ ಬಂದು ಇಲ್ಲಿಗೆ ಎಲಿಮಿನೇಟ್ ಆಗಿದ್ದಾರೆ. ಗಣೇಶ್ ಅಂಕಲ್ ಆರಾಮಿತ್ತಲ್ಲ ಇದು. ಗಣೇಶ್ ಅಂಕಲ್ಗೆ ಒಂದು ಅಭಿನಂದನೆಗಳು, ಚಪ್ಪಾಳೆ ಹೊಡೆದ್ಬಿಡಿ. ಹೆಂಗೆ ಇಲ್ಲಿವರೆಗೂ ಬಂದವ್ರೆ. ಸೂಪರ್ ಅಂಕಲ್, ನೀವಿನ್ನ ಹೊರಡ್ಬೋದು. ಇನ್ನೊಂದು ಸ್ಟೆಪ್ ಹಾಕೊಡೋ. ಸರಿ ಸ್ಟೆಪ್ ಹಾಕಿ ಆಡ್ರಿ, ಸ್ಟೆಪ್ ಹಾಕಿ. ಅವರು ಖುಷಿಗೆ ಡ್ಯಾನ್ಸ್ ಮಾಡ್ಬಿಟ್ಟು ಕಳ್ಸ್ಕೊಡ್ತಾರೆ. ಥ್ಯಾಂಕ್ ಯು, ಬಾಯ್ ಹುಷಾರು. ಓ ಫೈನಲಿ ಇನ್ನೊಂದು ಸ್ವಲ್ಪ ಹಂತದಲ್ಲಿ ಈ ಆಟದ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ. ಈ ಆಟದ ಇವಾಗ ನೆಕ್ಸ್ಟ್ ಅಂತ ಹೋಗ್ತಾ ಇದೀವಿ. ನೆಕ್ಸ್ಟ್ ಅಂತ ಬಂದ್ಬಿಟ್ಟು ಸಿಂಪಲ್, ಏನಿಲ್ಲ, 2 ಚೇರ್ ಇಟ್ಟಿರ್ತೀವಿ, ಮ್ಯೂಸಿಕಲ್ ಚೇರ್ ಆಡಿ. ಯಾರು ಇಬ್ರು ಕೂತ್ಕೋತಾರೋ ಅವರು ಸೇಫ್, ಯಾರು ಕೂತ್ಕೊಳ್ಳಲ್ವೋ ಅವರು ಔಟ್. ಗೈಸ್ ಎಲ್ರಿಗೂ ಆಲ್ ದ ಬೆಸ್ಟ್ ತಿಳಿಸ್ಬೋಣ. ಪಾಪ ಒಂದೇ ರೌಂಡ್, ಇನ್ನು 2 ರೌಂಡ್ 3 ರೌಂಡ್ ಇರ್ತವೆ. ಒಂದೇ ರೌಂಡ್. ಆಲ್ ದ ಬೆಸ್ಟ್. 5 ನಿಮಿಷ. ಆಲ್ ದ ಬೆಸ್ಟ್. ಏನ್ ಪಾಪ, ಬಿಡು ಹೆಂಗಿದ್ರು ಕೂತಿದ್ರ. ಕೂತಿದ್ದೀನಿ. ಗಾಯ್ಸ್ ಫೈನಲಿ ಅಂತೂ ಇಂತೂ ಅನ್ಲಕ್ ಆಗಿ ಸೋತಿರೋ ನಮ್ಮತ್ತೆಗೆ ಅಭಿನಂದನೆಗಳು. ಆದ್ರೂ ಇಲ್ಲಿವರೆಗೂ ಬಂದಿದ್ದಾರೆ. ಬನ್ನಿ ಇಲ್ಲಿವರೆಗೂ ಬಂದಿದ್ದಾರೆ. ಗುಡ್ ಮೂಮೆಂಟ್ ಹೊಡೆಯಲಿ ಒಂದು ಚಪ್ಪಾಳೆ. ಆಚೆಗಡೆ ಪ್ರೇಕ್ಷಕರಲ್ಲಿ ಒಂದು ಚಪ್ಪಾಳೆ. ಇಲ್ಲಿವರೆಗೂ ಬಂದವ್ರು ನೋಡ್ರಿ. ಅದೇ ಬನ್ನಿ, ನಿಮ್ಮನ್ನ ಬೀಳ್ಕೊಡ್ತೀನಿ. ಸೀದಾ ಹಿಂಗೆ ಹೊಂಟೋಗ್ಬಿಡಿ. ಟಾಟಾ ಬಾಯ್ ಗೈಸ್. ಅಂತೂ ಅದೇನೋ ಗೊತ್ತಿಲ್ಲ, ನಾನು ನಡೆಸೋ ಚಾಲೆಂಜ್ ಅಲ್ಲಿ ನಮ್ಮಪ್ಪ ಪ್ರತಿ ಸಲಿನೂ ಫೈನಲಿಗೆ ಬರ್ತಾರೆ. ಗೆಲ್ಲೋದಂತೂ ಒಂದ್ ಸ್ವಲ್ಪ ಟೋಟಲ್ ಇರುತ್ತೆ, ಅದೊಂದು ಮಾತ್ರ ಹೇಳ್ಬೋದು. ಆದ್ರೆ ಇವಾಗ ಇನ್ನೊಂದ್ ಕಡೆಗೆ, ನೆಕ್ಸ್ಟ್ ರೌಂಡ್ ಕಡೆಗೆ ಹೋಗೋಣ. ಇವಾಗ ನೆಕ್ಸ್ಟ್ ಗೈಸ್ ಸರ್ಕಲ್ ನ ಫುಲ್ಲು ಚಿಕ್ಕದ್ ಮಾಡೋ ಸಮಯ. ಚಿಕ್ಕದ್ ಮಾಡೋಣ ಬನ್ನಿ ಗೈಸ್. ನಾನು ಸರ್ಕಲ್ ಹಾಕೋಣ ಅಂತ ಅನ್ಕೊಂಡೆ. ಎಕ್ಸಾಕ್ಟ್ ಇದೇ ಬಾಕ್ಸ್ ಶೇಪ್ ಅಲ್ಲಿ ಐತೆ. ಇವ್ರು ಇದ್ರ ಮೇಲೆ ನಿಂತ್ಕೋತಾರೆ. ಓಕೆ, ಆಡ್ತೀರಾ ಇಲ್ಲ ಅಂದ್ರೆ ರೆಸ್ಟ್ ತಗೋತೀರಾ? ಆಡ್ತೀವಿ. ರೆಸ್ಟ್ ಇಲ್ಲ, ರೆಸ್ಟ್ ಇನ್ನೇನು ಆಡೋದು? ಇಲ್ಲ ರೆಸ್ಟ್. ಅದೇ ರೆಸ್ಟ್ ಆಡೋದು, ಹಿಂಗೆ ಆಡೋದು. ಅದನ್ನೇ ಹೇಳ್ತಾ ಇರೋದು. ಇವಾಗ ಒಂದು ರೆಸ್ಟ್ ತಗೊಂಡು ನೆಕ್ಸ್ಟ್ ಆಡ್ತೀರಾ? ಏನು ಸುಸ್ತಾಗಿಲ್ಲ, ಏನೋ ಆಡ್ತೀರಿ. ಶೋರ್ ಯೋಚನೆ ಮಾಡ್ರಿ. ಓಕೆ ಹೇಳ್ತೀನಿ ಗೈಸ್. ಇವಾಗ ಇವರಿಬ್ರು ಇಲ್ಲಿ ನಿಂತ್ಕೋತಾರೆ. ಯಾವುದೇ ಕಾರಣಕ್ಕೂ ಈ ಬ್ಲ್ಯಾಕ್ ಟೈಲ್ಸ್ಗೆ ಟಚ್ ಆಗೋ ಅಂತಿಲ್ಲ. ಏನೇ ಇದ್ರು ಈ ವೈಟ್ ಮಾತ್ರ ಇರಬೇಕು. ಓಕೆ, ಹಿಂಗೆ ರೀ ಗೈಸ್. ಇವಾಗ ಫೈನಲ್ ರೌಂಡ್. ಈ ರೌಂಡ್ ಅಲ್ಲಿ ಒಬ್ರು ವಿನ್ ಆಗೋದು ಫಿಕ್ಸು. ಸೊ ಈ ಒಂದು ಸರ್ಕಲ್ ಅಲ್ಲಿ ಇವರಿಬ್ರು ಸಿಂಗಲ್ ಲೆಗ್ ಅಲ್ಲಿ ನಿಂತ್ಕೋತಾರೆ. ಯಾರು ಸತತವಾಗಿ ಅಂದ್ರೆ ಎಷ್ಟೊತ್ತವರೆಗೂ ನಿಂತ್ಕೋತಾರೋ, ಯಾರು ಕೆಳಗಡೆ ಬೀಳ್ತಾರೋ ನೋಡೋಣ. ಆಲ್ ದ ಬೆಸ್ಟ್. ಆದ್ರೆ ಒಬ್ರನ್ನೊಬ್ರನ್ನ ಇಟ್ಕೊಳಾಗಿಲ್ಲ. ಹಿಂಗ್ ತಿರ್ಕೋಬೇಕು. ನಾವ್ ಹೆಂಗ ತಿರ್ಕತಿ ಮಾತಾಡ್ಕೊಂಡ್ಬಿಡ. ಮುಂದೆ ಬನ್ನಿ. ಈಗ ನೀನ್ ರೈಟ್ ಕಾಲ್ ಅಂದ್ರೆ ಅವರು ರೈಟ್ ಕಾಲ್. ರೆಡಿನಾ ಪಾಪ? ಫೈನಲ್ ರೌಂಡ್ ಬಂದಿದ್ಯಾ, ಬಿಟ್ಕೊಡ್ಬಾರ್ದು. ಇಲ್ಲಿವರೆಗೂ ಬಂದಿದ್ಯಾ, ಗೆಲ್ಬೇಕು ಪಾಪ. ಹುಷಾರು, ಟೇಕ್ ಕೇರ್. ನಿಮ್ಮ ಸಮಯ ಈಗ ಶುರು ಆಗುತ್ತೆ. ಕಾಲು ಎತ್ತಬಹುದು. ರೈಟ್ ಲೆಗ್ ಎತ್ತಬೇಕು, ಅಂದ್ರೆ ಕೆಳಗಡೆ ಇಳಿಸೋ ಆಗಿಲ್ಲ. ಆ ಬ್ಲ್ಯಾಕ್ ಕಲರ್ ಟಚ್ ಮಾಡೋ ಆಗಿಲ್ಲ. ನನ್ ತೊಳಂಗಿಲ್ಲ, ಇವನು ಮುಟ್ಟಂಗಿಲ್ಲ. ನನ್ ಮುಟ್ರೆ ನನ್ ಬ್ಯಾಲೆನ್ಸ್ ಕೈ ನಿಂದ ಇಟ್ಕೊಂಬಿಡಿ. ಅಮ್ಮ ಇಟ್ಟ. ಓ ಶಿಟ್ ಡ್ಯಾಡಿ. ಯಪ್ಪ, 45 ವರ್ಷ ಯುವಕ 18 ವರ್ಷದ ತರ ಕಾಂಪಿಟೇಷನ್ ಕೊಟ್ಟು ಆರಾಮಾಗಿಡು. ಮೆಲ್ಲಿಕಿಡು ಕಾಲ್ನ. ಅಯ್ಯೋ
ಅಯ್ಯೋ ಮಮ್ಮಿ ಗೆಲ್ಸ್ಬೇಡ ಅಂತ ಇತ್ತು. ಗೈಸ್ ಓ ಮೈ ಗಾಡ್ ವೆಲ್ ಟ್ರೇಡ್ ಸೂಪರ್ ಕ್ರೇಜಿ ಸಖತ್ತಾಗಿ ಆಡ್ದ ಗೈಸ್ ಯಪ್ಪ ದೇವ್ರೆ ನಮ್ಮ ಅಪ್ಪ ಆಯ್ತಲ್ಲ ನಮ್ಮ ಅಮ್ಮ ಅಳ್ತಾ ಇರೋದು ನೋಡಿ. ನಮ್ಮ ಅಮ್ಮ ಅಳ್ತಾ ಇದ್ದೇನಕ್ಕಂದ್ರೆ ಜೀವನ ಗೆಲ್ಸ್ಬೇಕಿತ್ತು ಅಂದ್ಬಿಟ್ಟು. ಆದ್ರೆ ಬಿಗ್ ಬಾಸ್ ಮಕ್ಕ ಮಾಡ್ಕೊಂಡ್ರಲ್ಲ ಹಂಗ್ ಮಾಡ್ಕೊತವ್ರೆ ಎಲ್ಲರೂ. ಯಾಕಮ್ಮ ಗೈಸ್ ಅಂತೂ ಇಂತೂ ಇಬ್ರು ಕಷ್ಟಪಟ್ಟಿದ್ದಾರೆ ಇಲ್ಲ ಅಂತ ಅಲ್ಲ ಗೈಸ್. ಇವತ್ತಿನ ಈ ಒಂದು ಆಟದಲ್ಲಿ ಅಂದ್ರೆ ಲಾಸ್ಟ್ ಪರ್ಸನ್ ಟು ಲೀವ್ ದಿ ಸರ್ಕಲ್, ಇವತ್ತಿನ ಈ ಒಂದು ಆಟದಲ್ಲಿ ವಿನ್ನರ್ ಆಗಿರುವಂತ ನಮ್ಮ ಅಪ್ಪಗೆ ಜಯವಾಗಲಿ. ಒಂದು ಅಭಿನಂದನೆ, ಚಪ್ಪಾಳೆ ಬರಲಿ. ನಮ್ಮ ಜೀವನ ಗಿಲ್ಲಿ ಅವ್ರ ಇದ್ದಂಗೆ, ಹೆಂಗಂದ್ರೆ ಫೈನಲ್ ವರ್ಗೂ ಬರ್ತಾನೆ ಆದ್ರೆ ರನ್ನರ್ ಆಗ್ತಿರ್ತಾನೆ. ಹಂಗೆ ಈ ಆಟದಲ್ಲಿ ಸಖತ್ತಾಗಿ ಆಡಿ ಗೆದ್ದ, ಸಕ್ಕತ್ತಾಗಿ ಹೊಡೆದ, ನೆಕ್ಸ್ಟ್ ಲೆವೆಲ್ ಆಡ್ದ. ಬಟ್ ಅವನಿಗೆ ಅನ್ಫೇರ್ ಆಗೋ ತರ ಬಿಡಲ್ಲ, ನಾನು ಫೇರ್ ಆಗಿ ಇಟ್ಟೇ ಇರ್ತೀನಿ. ಇವಾಗ ಡ್ಯಾಡಿ ಏನಿಲ್ಲ, ಅಪ್ಪನೇ ಫಸ್ಟ್ ಔಟ್ ಆಗ್ತಿದೆ ಅದೊಂದು. ಆದ್ರೂ ಗೈಸ್ ನಮ್ಮ ಅಪ್ಪ ಏಜ್ ಬಂದ್ಬಿಟ್ಟು 45, ಇವಂದು 18. ನಮ್ಮ ಅಪ್ಪ 46 18 ವರ್ಷ ಹುಡ್ಗಂಗ್ ಟಕ್ಕರ್ ಕೊಟ್ರು. ಕ್ರೇಜಿ ಆಗಿತ್ತು, ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫಸ್ಟ್ ಇವಾಗ ಆಟ ಹೆಂಗಿತ್ತು ಅಂತ ಎಲ್ರು ಕೇಳ್ಕೊಂಬರೋಣ. ಅದೇ ಮನೇಚೂರು ಹೆಂಗಿರ್ತದೆ ಆಡಿದ್ರಿ? ಸೂಪರ್ ಆಗಿತ್ತು. ಎಷ್ಟು ಎಲ್ಲಿವರೆಗೂ ಬಂದಿದ್ರಿ? ಲಾಸ್ಟ್ವರೆಗೂ ಬಂದು ಸೇರಿಸ್ಕೊಡ್ಲಿಲ್ಲ ನಾನು. ಕೇಳಗಳಿಲ್ಲ. ರೈಟ್ ಆಗ್ತದೆ. ನಾನು ಫಸ್ಟ್ ಕೊಟ್ಬಿಡ್ತಿದ್ದೆ ರೈಟ್ ಅಂದ್ರೆ ನಾನು ಕೊಟ್ಬಿಡ್ತಿದ್ದೆ. ಆಗಲ್ಲ ರೈಟ್ ಅಳ್ಳಾಡಕ್ಕೆ ಆಗಲ್ಲ. ನಮ್ಮಮ್ಮ ಇದರಲ್ಲಿ ನಮ್ಮಮ್ಮ ದೊಡ್ಡ ದೇವತೆ ಆಗ್ಬಿಟ್ರು. ಯಾಕಂದ್ರೆ ತ್ಯಾಗ ಮಾಡ್ಬಿಟ್ಟು ಜೀವನಿಗೆ ತ್ಯಾಗ ಸಿಕ್ಕಿದ್ದು ಕಾಟನ್ನು ತ್ಯಾಗ ಮಾಡ್ಬಿಟ್ಟು ನಮ್ಮಮ್ಮ ಜೀವನ್ ಗೆಲ್ಬೇಕು ಅಂತ ಪಣ ತೊಟ್ಟು ಈ ನಮ್ಮಪ್ಪ ಸೋಲ್ಬೇಕು ಅಂದ್ಬಿಟ್ಟು ಸೈಡಲ್ಲೆಲ್ಲ ಬಂದು ಸಿಗ್ನಲ್ ಕೊಡಕ್ಕೆಲ್ಲ ಟ್ರೈ ಮಾಡ್ತಿತ್ತು. ಸ್ವಾಮಿ ಇಲ್ಲ, ಯಾಕಂದ್ರೆ ಅಮ್ಮ ಏನು ಅಂತ ಆಟ ಆಡ್ಬೇಕು ಯೋಚನೆ ಮಾಡ್ಬೋದು. ಬಟ್ ಅಂದ್ರೆ 46 ವರ್ಷಕ್ಕೆ ಅದನ್ನ ಮಾಡೋದು ಕಷ್ಟ. ಹಂಗೂ ಯೋಚನೆ ಮಾಡ್ಬೇಕು. ನಾನು ಅದಕ್ಕೋಸ್ಕರ ಆಡ್ಲಿ ಅಂತ ಸುಮ್ಮನೆ ಇದ್ದೆ. ಎನಿವೇಸ್ ಇವಾಗ ರನ್ನರ್ ಅಪ್ ಹೋಗೋಕಿನ ಮುಂಚೆ ಬಾಲ್ ಮನೆ ಯಾಕೋ ಫ್ಲಾಶ್ ಬ್ಯಾಕ್. ಯಾಕೆ ಮಾತಾಡ್ಸಕ? ಬನ್ನಿ ಈ ಕಡೆಗೆ ಬನ್ನಿ, ಇಬ್ರು ಇಲ್ಲಿ ಬನ್ನಿ, ಮುಂದೆ ಬನ್ನಿ. ಏನಾಗಲ್ಲ. ರೂಪಿಗೆ ಹೊಡೆದೆ ಅಂದ್ಬಿಟ್ಟು ಜ್ಞಾನ ತಪ್ಪಿ ಬಾರಮ್ಮನಿ ಯಾಕಂದ್ರೆ ಕಾಲಿಟ್ಟೆ ಬಿಟ್ರು. ಅಲ್ಲಿವರೆಗೂ ಹೋಗಿದ್ದೆ. ಏನನ್ಸ್ತು? ಅಕಸ್ಮಾತ್ ನೀವು ಫೈನಲ್ ಬಂದಿದ್ರೆ ಆಡ್ತಿದ್ದೆ ಈ ಆಟ? ಪಕ್ಕ ಬತ್ತಿದ್ದೆ, ಗೆಲ್ಲಕೈತಿರಲ್ಲ? ಗೆಲ್ತಿದ್ದೆ. ಹೌದಾ? ಹೆಂಗಿತ್ತು ಆಟ ಓವರ್ ಆಲ್? ಸಖತ್ತಾಗಿತ್ತು. ಇವಾಗ ನಮ್ಮ ಅಡ್ಮಿನ್ ಚೇರ್ಮನ್ ಅವ್ರಿಗೆ ಗೊತ್ತಿರೋಣ. ಈ ಸಂದರ್ಭದಲ್ಲಿ ನೀವೇನು ಹೇಳಕ್ಕೆ ಇದು ನಿಜವಾಗ್ಲೂ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಮಗ, ಅತ್ಯದ್ಭುತ. ಗೈಸ್ ಇವತ್ತಿನ ಆಟದಲ್ಲಿ ರನ್ನರ್ ಅಪ್ ಆಗಿರುವಂತ ನಮ್ಮ ಜೀವನಿಗೆ ಕೇಳೋಣ ಹೆಂಗ ಅನ್ಸ್ತು ಅಂದ್ಬಿಟ್ಟು. ಚೆನ್ನಾಗಿತ್ತು. ಆಡ್ದ ಫುಲ್ ಕೊನೆವರೆಗೂ ಏನ್ ನಾನ್ ಗೆಲ್ಲೇಬೇಕು, ಹೆಂಗೆ ಆದ್ರೂ ಆಟ ಬಿಟ್ಕೊಡ್ಬಾರ್ದು ಅನ್ನೋ ಲೆವೆಲ್ ಕಾಡ್ತಿದ್ದಾನೆ. ರೈಟ್ ಲಾಗ್ ಇಟ್ಟಿದ್ರೆ ನಿಂತ್ಕೋತಿದ್ದ. ರೈಟ್ ಲೆಗ್ ಆಗಲ್ವಲ್ಲ ರೈಟ್. ಓಕೆ ಸೂಪರ್. ಹೆಂಗ್ ನನ್ ಗೈಸ್ ಈ ಒಂದು ರನ್ನರ್ ಅಪ್ ಆಗಿರುವಂತ ನಮ್ಮ ಜೀವನಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗ್ ಆಡಿ ಐಸ್ ಕ್ಯೂಬ್ ಅಲ್ಲಿ ಅರ್ಧ ಗಂಟೆ ನಿಂತಿದ್ದಾನೆ ಅಪ್ಪ, ನೆಕ್ಸ್ಟ್ ಲೆವೆಲ್. ಅವನಿಗೊಂದು ರನ್ನರ್ ಅಪ್ ಆಗಿರುವಂತ ಅಭಿನಂದನೆಗಳು ಚಪ್ಪಾಳೆ ಮೂಲಕ ತಿಳಿಸಿ. ಈಗ ನಿಮ್ಮೆಲ್ಲರ ಈ ಒಂದು ಲಾಸ್ಟ್ ಪರ್ಸನ್ ಟು ಲೀವ್ ದಿ ಸರ್ಕಲ್ ವಿನ್ನರ್ ಆಗಿರುವಂತ ನಮ್ಮಪ್ಪ ಜೈ. ಏನನ್ಸ್ ರೆಡಿ? ಅದೇ ಅವಾಗ್ಲೇ ಹೇಳ್ದಂಗೆ ಐಸ್ ಬಂದಿರೋ ಸೋಲ್ತಾ ಇದ್ದೆ. ತುಂಬಾ ಖುಷಿ ಆಯ್ತು. ನಿಂತರ ಹೇಳ್ಬೇಕಾ? ನನಗೆ ತುಂಬಾ ಖುಷಿ ಆಯ್ತು. ಈ ಸಂದರ್ಭದಲ್ಲಿ ಎಲ್ಲ ಸಪೋರ್ಟ್ ಮಾಡಿದಿರ, ಎಲ್ಲರಿಗೂ ನಮ್ಮ ಅಭಿನಂದನೆಗಳು. ಫೈನಲ್ ಏನಾದ್ರು ಐಸ್ ಬಂದಿದ್ರೆ ಇವನೇ 100% ವಿನ್ ಆಗೋನು. ಇದು ಸ್ವಲ್ಪ ಚೆನ್ನಾಗಿತ್ತು, ಹಂಗಾಗಿ ಗೆದ್ದೆ. ಗೈಸ್ ಇವಾಗ ಗೆದ್ದಿರೋ ನಮ್ಮ ಅಪ್ಪನಿಗೆ ವೋಚರ್ ಕೊಡೋಣ. ಅಂದ್ರೆ 5 ಚೀಟಿಲಿ ಏನ್ ಸಿಗುತ್ತೆ ಅಂತ ನೋಡೋಣ. ಅಂದ್ರೆ ರನ್ನರ್ ಅಪ್ಗೆ ಗೈಸ್ ಇವಾಗ ಫಸ್ಟ್ ಈ ಚೀಟಿ ನಮ್ಮಪ್ಪ 2 ಯಾವ್ದನ್ನ ಪಿಕ್ ಮಾಡ್ತಾರಂತ ನೋಡೋಣ. ಈ 2 ಚೀಟಿನ ಈ 5 ಚೀಟಿಲಿ ಯಾವ 2 ಚೀಟಿ ತಗೋತೀಯೋ ಡಿಸೈಡ್ ಮಾಡಿ 2 ಚೀಟಿ ತಗೋ. ಬನ್ನಿ ಅಂಕಲ್, ಬನ್ನಿ ಬನ್ನಿ. ಕಣ್ಮುಚ್ಕೆ ಏನ್ ಬೇಡ, ಆರಾಮಾಗಿ ನಿಂಗೆ ಏನ್ ತಗೋಬೇಕನ್ಸದ ತಗೊಳಪ್ಪ. ಡಿಸೈಡ್ ಮಾಡಿ ತಗೋ, ಏನ್ ಬೇಕಾರೆ ನೋಡಂಗಿಲ್ಲ, ಹಂಗೆ ತಗೋಬೇಕು. 2 ತಗೊಂಡ. ಓಕೆ ಗೈಸ್ ಫೈನಲ್ ಇವಾಗ ಅಪ್ಪ 1 2 3 ಸೆಕೆಂಡ್ ಒನ್ ಇದೆ 10,000 1 2 3 2,500 ರೂಪಾಯಿ. ಅಲ್ಲಮ್ಮ ಚೀಟಿ ಹಿಡ್ಕೊಂಡು ನಮ್ಮ ಪ್ರಶ್ನ.
ಗೈಸ್ ಎನಿವೇಸ್ ನಮ್ಮ ಅಪ್ಪಂಗೆ ಇವಾಗ ಟೋಟಲಿ 2,500 ರೂಪಾಯಿ ಸಿಕ್ಕಿರೋದು. ಈ 3 ಚೀಟಿಲಿ ಇನ್ನ 2 ಚೀಟಿ ಬಂದ್ಬಿಟ್ಟು ಜೀವನ್ ಓಪನ್ ಮಾಡ್ತಾನೆ. ಅವನಿಗೆ ಈ 2 ಚೀಟಿಲಿ ಏನ್ ಸಿಗುತ್ತೋ ಅದು ಅವನು, ಯಾಕಂದ್ರೆ ಅವನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಇಲ್ಲಿವರೆಗೂ ಬಂದವನೆ. ಅದು ಸುಲಭ ಅಲ್ಲ. ಏನ್ ತಗೋತೀರಾ ಸರ್? 2 ಓಕೆ 2 ತಗೊಳಮ್ಮ. ಜೀವನ ಚಿರ ನಂಗೆ ಹೊಳ್ಬೇಡ. ಅವ್ನು ಹೆಂಗ್ ಕಂಡಿರೋ ಸಿದಾಗ ಗೊತ್ತಾ? ಯಾವ್ದು ಇನ್ನತ್ತಿಗೆ 1000 ಸೇಮ್ ಅದೇ ತರ 1,500 ಬರ್ಬೇಕು. ಅದು ಅಂತ ಜಾಸ್ತಿ ಬರೋಕೆ ಸ್ವಾಮಿಗಿಂತ ಅದು 1,500 ಅಯ್ಯೋ ನಂದು 5,000 ಒಳ್ಳೇದು. ಇಲ್ಲಿ ನೋಡಿ ಖುಷಿ ನೋಡಿಲಿ. ಇದ್ರಲ್ಲಿ ಏನೈತಿ? ಇದ್ರಲ್ಲಿ ಇರು ಇಲ್ಲಿ ಖುಷಿ ನೋಡಿಲ್ಲ, ಅಮ್ಮನ್ ಖುಷಿ ನೋಡು. ನನಗೂ 2,500 ಬಿಡ. ನಂಗೂ 2 ಮಟನ್ ದುಡ್ಡು ಬಂತು. ನಾನು ಅವಾಗಲೇ ಹೇಳಿದೆ ಓ ಮೈ ಗಾಡ್. ಇದು ನಮ್ಮ ಅತ್ತೆ ಕೈಸಿದ್, ನಮ್ಮ ಅತ್ತೆಗೆ. ಅಲ್ಲ ಸುಮ್ನೆ ಆಮೇಲೆ ಸೀರಿಯಸ್ ಆಗಿ ಬಂದು ಕೇಳ್ಬೇಡಿ. ಸುಮ್ಮನೆ ಅಂತೆ. ಗೈಸ್ ಸೂಪರ್ ಗೈಸ್, ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇತ್ತು. ವಿನ್ನರ್ ಆಯ್ತಾರೆ. ಅಂದ್ರೆ ಆಗಲ್ಲ. 1,500 ಹ್ಞೂ ಎಲ್ಲ ಹಿಂಗೆ ಬೋಡ್ಸ್ಬಿಡು. ಪಾಪ ನಮ್ಮ ಕ್ಯಾಮ್ರಾಮನ್ ಗೈಸ್, ಈ ಸರಿ ನಮ್ಮ ಕ್ಯಾಮ್ರಾಮನ್ ಬರ್ಬೇಕು. ಫುಲ್ ಹೆಲ್ಪಿಂಗ್ ಸಪೋರ್ಟಿಂಗ್ ಸೃಜನ್, ಜೀವನ ಅವ್ರ ತಮ್ಮ ಸೃಜನ್. ಬೇಕು ಅಂತ ನಾನು ಕೇಳ್ತೀನಿ. ಫೈನಲಿ ವಿನ್ನರ್ ಆದಂತವ್ರಿಗೂ 2,500 ರೂಪಾಯಿ, ರನ್ನರ್ ಆದಂತವ್ರಿಗೂ 2,500 ರೂಪಾಯಿ. ಇದರಲ್ಲಿ ಯಾರು ಕಷ್ಟಪಟ್ರು, ಯಾರು ಆರಾಮಾಗಿ ಗೆದ್ರು ಒಂದು ಗೊತ್ತಾಗ್ತಿಲ್ಲ. ಬಟ್ ಸಖತ್ತಾಗಿ ಆಡಿದ್ರು, ಕ್ರೇಜಿ ಆಗಿತ್ತು. ಇದು ಫೈನಲ್ ಚೆನ್ನಾಗಿ ಮಾಡಿದ್ಯಾ ಮಗ. Final. ನೀನ್ ಮಾಡ್ದಲ್ಲ ಪ್ರೈಸ್ ಕೊಡೋದು. ಈಗ ಎಲ್ರಿಗೂ ಏನ್ ಅನಿಸ್ತಾ ಇತ್ತು, ಹಂಗ್ ಕೊಡಂಗಿಲ್ಲ, ಗೆದ್ದಿರನ್ಗೆ ಕೊಡ್ಬೇಕು ಅಂತ ಇತ್ತು. ಬಟ್ ಇವ್ ಕರೆಕ್ಟ್ ಆಗಿ ಬಂದಿದೆ. ಇವನು ಕಷ್ಟಪಟ್ಟು ಆಡಿದಕ್ಕೂ ಸಿಕ್ತು, ಇವನು ವಿನ್ ಆದ ಅದಕ್ಕೂ ಸಿಕ್ತು. ಓಕೆ ಈ ಸಂದರ್ಭದಲ್ಲಿ ಗಣೇಶ್ ಅಂಕಲ್ ತುಂಬಾ ಹೇಳಕ್ಕೆ ಏನು ಆಡದೇ ಇರೋ ಮಮ್ಮಿಗೂ ಸಿಕ್ತಾ ಇನ್ನು. ಫೈನಲಿ ಗೈಸ್, ಈ ಒಂದು ಲಾಸ್ಟ್ ಪರ್ಸನ್ ಟು ಲೀವ್ ದಿ ಸರ್ಕಲ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗ್ ಸಿಗುವ ಅಂತ ಹೇಳ್ತಾ ಅಲ್ಲಿ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಈ ಒಂದು ಕಂಪ್ಲೀಟ್ ಬ್ಲಾಗು ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಯಾರು ಸಖತ್ತಾಗಿ ಆಡಿದ್ರು ಕಾಮೆಂಟ್ ಹಾಕಿ. ಯಾರು ಸಖತ್ತಾಗಿ ಆಡಿದ್ರು, ಯಾರು ತ್ಯಾಗ ಮಾಡಿದ್ರು, ಯಾರು ಎಷ್ಟು ವರ್ಷದಲ್ಲಿ ತ್ಯಾಗ ಮಾಡ್ಬಿಟ್ಟು, ಅಲ್ಲ ತ್ಯಾಗ ಅಲ್ಲ, ಎಷ್ಟು ವರ್ಷದಲ್ಲಿ ಆಡಿದ್ರು, ಎಷ್ಟೊತ್ತಿಂದ ನಿಂತ್ಕೊಂಡು ಸರ್ವೇಗೆ ಹೋದ್ರು, ಓ ನಮ್ಮನೆ ಯಾಕಮ್ಮನೆ ಅಂತ ಹೇಳ್ಬಿಟ್ಟು ಆಚೆ ಹೋದವರು, ಲಾಸ್ಟ್ ವರ್ಗೂ ಬಂದು ಮ್ಯೂಸಿಕಲ್ ಚೇರಲ್ಲಿ ಸೋತವರು. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ನಾನು ಇದು ಈ ಇವತ್ತಿನ ಬ್ಲಾಗ್ ಅಲ್ಲಿ ಯಾರಿಗೂ ಹೊಡಿಯಕ್ ಆಗ್ದಲೆ ಬಲೂನ್ ವಾಟರ್ ಯಾರಿಗೂ ಹೊಡಿಯಕ್ ಸೋತವ್ರು. ಅಯ್ಯೋ ಗೈಸ್, ನನಗೆ ಬಲೂನ್ ವಾಟರ್ ರೂಬಿ ಹೊಡೆದ್ಬಿಟ್ಟೆ ಬೇಜಾರಾಗ್ಬಿಡ್ತು ನನಗೆ. ಅಪ್ಪೋ ನೋಡ್ದಂಗೆ ಬೇಜಾರಾಗ್ಬಿಡ್ತು ನನಗೆ ಅಪ್ಪ. ಎನಿವೇಸ್ ನೆಕ್ಸ್ಟ್ ವೇಲ್ ಸಿಗುವ. ನೆಕ್ಸ್ಟ್ ಯಾವ ಬ್ಲಾಗ್ ಬರ್ಬೇಕು ಇವ್ರ ಜೊತೆ ಅಂದ್ಬಿಟ್ಟು ಕಾಮೆಂಟ್ ಹಾಕಿ. ಎಲ್ಲ ಒಟ್ಟಿಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಸಿಗುವ. ಟೇಕ್ ಕೇರ್, ಬಾಯ್ ಬಾಯ್ ಹೇಳ್ರಿ. ಬಾಯ್ ಒಟ್ಟಿಗೆ ಬಾಯ್ ಬಾಯ್ ಜೋರಾಗು ಈಗ ಮಾತಾಡ್ರಿ. ಮಮ್ಮಿ ಜೋರಾಗಿ 1 2 3 1 2 3 ಬಾಯ್ ಬಾಯ್ ಗೈಸ್, ಥ್ಯಾಂಕ್ ಯು ಗೈಸ್. 2,500 ರೂಪಾಯಿ ಜೀವನಿಗೆ ಕೊಡ್ತಾ ಇದೀವಿ. ವೆಲ್ ಪ್ಲೇಡ್ ಮ್ಯಾನ್, ವೆಲ್ ಪ್ಲೇಡ್. ಹಿಂಗೆ ಆಡ್ತಾರೆ, ಸಕ್ಕತ್ತಾಗಿ ಆಡ್ತಾರೆ. ಹೆವಿ ಸ್ಟ್ರೆಂತ್ ಐತಿ ಇವನಿಗೆ, ನೀವೇ ನೋಡಿದ್ದೀರಾ. ಜೀವನ್ಗೆ ಒಂದು ಸಲ್ಯೂಟ್ ಹೇಳ್ತಾ ಥ್ಯಾಂಕ್ ಯು, ಬಾಯ್.